ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ ಒಡೆಯನ ಹಾಡುವೆ ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಒಡೆಯನ್ನೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯನ್ನೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಟ್ಟಿ ಬೇಡುವೆ ದೇವರಿಗೆ ಸೆರಗೊಟ್ಟಿ ಬೇಡುವೆ ಹಾಡಿದೊಡೆ ಎನ್ ಒಡೆಯನ ಹಾಡುವೆ ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಹಾಡುವೆ ಬೇಡುವೆ ಹಾಡುವೆ ಬೇಡುವೆ 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 ಸತೀಶ್ ಶಬರಿ ದೇವ ಪೂಜೆ ಮುಗೀತೆ. ಮುಗೀತು ಬನ್ರಿ, ಆ ದೇವರಿಗೆ ನಮಸ್ಕರಿಸಿ ಆಶೀರ್ವಾದ ತಗೊಳ್ಳಿ. ಆಯ್ತು. ಶಬರಿ, ಈ ಆನೂರು ಚಂದ್ರತಾಯ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ಕಡೆ ರೇಸಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಅದೇನೋ ಗೊತ್ತಿಲ್ಲ ರೀ, ಅವನು ಇನ್ನೂ ಬಂದಿಲ್ಲ. ಈ ಚಕ್ಕಡಿ ರೇಸ್ ಮುಗಿಸಿ ನನ್ನ ಮೈದನ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರ್ಬೋದು ಅನ್ಸುತ್ತೆ. ನನ್ನ ಮುದ್ದಿನ ಮೈದನ ಜಮದಗ್ನಿ. ಶಬರಿ, ನನ್ನ ಸಹೋದರ ಜಮದಗ್ನಿಗೆ ಜೋಡೆತ್ತಿನ ಚಕ್ಕಡೆಯ ರೇಸು, ಕಬಡ್ಡಿ, ಕುಸ್ತಿ, ಕುಣಿತ ಎಂದರೆ ಚಿಕ್ಕಂದಿನಿಂದಲೂ ಅವನಿಗೆ ತುಂಬಾ ಇಷ್ಟ. ಅವರ ಇಷ್ಟದಂತೆ ನಡೆಯೋದು ನಮ್ಮ ಹಿರಿಯರಾದ ಧರ್ಮ ಕಣೆ. ಹಾ ಅದೆಲ್ಲ ಹಾಗಿರ್ಲಿ. ನನ್ನ ಮೈದನ ಜಮದಗ್ನಿ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೊಂದು ಮದುವೆ ಮಾಡಿ ಸಂಸಾರದ ಸಾಗರಕ್ಕೆ ಹಚ್ತಿರೋ ಅಥವಾ ಇದೇ ರೀತಿ ಮುದ್ದು ಮಾಡ್ತಾ ಮಾಡ್ತಾ ಓಡಾಡ್ಕೊಂಡಿರ್ಲಿ ಅಂತ ಹಚ್ತಿರೋ? ಏನು ಶಬರಿ, ನನ್ನ ಸಹೋದರರ ಬಾಳು ಬಂಗಾರ ಆಗಲೆನ್ನುವ ಆಸೆ ನನಗೆ ಇಲ್ಲ ಎಂದು ತಿಳಿದುಕೊಂಡಿದೆಯಾ ಪೆದ್ದಿ? 18 ವರ್ಷ ಮುಗಿದು 19ನೇ ವರ್ಷಕ್ಕೆ ಕಾಲಿಡುತ್ತಿರುವ ಆ ನನ್ನ ತಮ್ಮ ಜಮದಗ್ನಿಗೆ ಈ ಸಲ ಸುಗ್ಗಿಯ ಹಬ್ಬ ಮುಗಿಸಿ ಎಲ್ಲಿಯಾದರೂ ಒಂದು ಒಳ್ಳೆ ಮನೆತನದ ಸುಕನ್ಯೆಯನ್ನು ಹುಡುಕಿ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ ನನ್ನ ತಲೆ ಮೇಗಿನ ಭಾರ ಇಳಿಯುತ್ತದೆ. ಹೌದು ರೀ, ನಮ್ಮ ಜಗಮಾದಗ್ನಿ ಹಾಗೆ ಸಂಪತ್ತಿಗೆ ಆದಷ್ಟು ಬೇಗ ಒಂದು ದಾರಿ ತೋರಿಸಿದ್ರೆ ಅಣ್ಣ ಅತ್ತಿಗೆ ಆಗಿರುವ ನಮ್ಮ ತಲೆ ಮೇಲಿರುವಂತ ಭಾರ ಕಡಿಮೆ ಆಗುತ್ತೆ ರೀ. ನಮ್ಮ ಜನ್ಮ ಕೂಡ ಸಾರ್ಥಕವಾಗತ್ತೆ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗಿದೆ. ಏನ್ರಿ, ಏನ್ ಹೇಳಿದ್ರಿ? ನಿಮ್ಮ ಮನದಲ್ಲಿ ಸಂಶಯ ಮೂಡಿದೆ, ಅದೇನು ಅಂತ ಹೇಳ್ರಿ. ಯಾಕ್ರಿ, ನನ್ನ ಹತ್ರ ಹೇಳೋದಕ್ಕೆ ನಿಮಗೆ ಸಂಕೋಚವೇ? ಏನು ಮಾತನಾಡುತ್ತಿರೋ ಶಬರಿ? ಗಂಡ ಹೆಂಡತಿ ಎಂದರೆ ಸಂಸಾರದ ಎರಡು ಕಣ್ಣುಗಳಿದ್ದಂತೆ. ಮೇಲಾಗಿ ಸತಿಪತಿಗಳಿಬ್ಬರು ಜೋಡೆತ್ತಿನ ಬಂಡಿಯ ಗಾಲಿಗಳಿದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳಿಸಿದರೆ ಬಂಡಿ ಮುಂದೆ ಸಾಗಲಾರದು. ಅದರಂತೆ ಸತಿಪತಿಗಳಾದ ನಮ್ಮಿಬ್ಬರ ಜೋಡಿ ಒಂದಾದರೆ ಸಂಸಾರ ಮತ್ತು ನನ್ನ ಮನದಲ್ಲಿ ಉಂಟಾದ ಸಂಶಯ ನಿನ್ನ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳಲಿ ಶಬರಿ?
ಮತ್ತೆ ಯಾಕ್ರಿ ಸುಮ್ಮನೆ ಇದ್ದೀರಾ? ಸಂಕೋಚ ಪಟ್ಕೋಬೇಡಿ, ಅದೇನು ಅಂತ ಹೇಳ್ರಿ. ನೋಡು ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೇನು ಇದೇ ಥರ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ತು ನಮ್ಮಿಬ್ಬರನ್ನು ನೋಡಿಕೊಂಡು ಜೋಪಾನ ಮಾಡಬಹುದೇ? ಸ್ವಾಮಿ, ನೀವು 4 ಜನರಿಗೆ ಬುದ್ಧಿವಾದ ಹೇಳುವಂಥವರು. ನಿಮ್ಮ ಬಾಯಿಂದ ಇಂಥ ಅನುಮಾನದ ಮಾತುಗಳು ಬರಬಾರ್ದು ರೀ, ಮಾತುಗಳು ಬರಬಾರ್ದು. ನೋಡಿ, ನಿಮ್ಮ ತಮ್ಮಂದಿರು ನನಗೆ ಮೈದುನರಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ರೀ, ಮಕ್ಕಳು. ಅವರು ನಮ್ಮನ್ನ ದೂರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ರೀ, ನನಗಿಲ್ಲ. ಶಬರಿ, ಆ ನಿನ್ನ ನಂಬಿಕೆ ಸುಳ್ಳಾಗಿ ಒಂದ್ ವೇಳೆ ಕೇಡು ಹೋಗಿದರೆ? ಅಲ್ರಿ, ಒಬ್ಬ ತಾಯಿ ಮಗುವನ್ನ ಗರ್ಭದಲ್ಲಿ 9 ತಿಂಗಳ ಕಾಲ ಜೋಪಾನ ಮಾಡ್ತಾಳೆ. ಆ ನಂತರ ಆ ಮಗು ಜನಿಸಿದ ನಂತರ ಹಾಲು ಕೊಡ್ಬೇಕಾದ್ರೆ ಆ ತಾಯಿಯ ಮಡಿಲಿನಲ್ಲಿ ಮೂತ್ರ ವಿಸರ್ಜನೆ ಮಾಡ್ತು ಮಗು ಅಂತ ಆ ತಾಯಿಯ ಚರ್ಮವನ್ನೇ ಕತ್ತರಿಸ್ಕೊಳ್ತಾಳ ಅಥವಾ ಆ ಮಗುವನ್ನೇ ಸಾಯಿಸ್ತಾಳ? ಇಲ್ಲ ರೀ, ನಮ್ಮಿಬ್ಬರ ಮೈದುನರ್ನ ಮಕ್ಕಳ ರೀತಿಯಲ್ಲಿ ನಾವು ಚೆನ್ನಾಗಿ ಬೆಳೆಸೋಣ. ಮುಂದೆ ಅವರು ನಮ್ಮನ್ನ ರಕ್ಷಿಸೋದು ಅವ್ರಿಗೆ ಬಿಟ್ಟಿದ್ದು ರೀ, ಅವ್ರಿಗೆ ಬಿಟ್ಟಿದ್ದು. ಶಬರಿ, ನೀನು ನಿಜವಾಗಿ ಧರ್ಮ ದೇವತೆ ಕಣೇ, ನೀನು ನಿಜವಾಗಿ ಧರ್ಮ ದೇವತೆ. ರೀ, ಯಾಕ್ರಿ ಇಂಥ ದೊಡ್ಡ ಹೊಗಳಿಕೆಯ ಮಾತು ಸ್ವಾಮಿ? ಶಬರಿ, ಈಗಿನ ಕಾಲದಲ್ಲಿ ಮಲತಾಯಿಗೆ ಬಂದ ಮಕ್ಕಳನ್ನು ಪಿಶಾಚಿಯಂತೆ ಕಾಣುವ ಈ 21ನೇ ಶತಮಾನದ ಕಲಿಕಾಲದ ಕಲಿಯುಗದಲ್ಲಿ ಮೈದನರನ್ನು ಮಕ್ಕಳಂತೆ ಕಾಣುವ ನಿನ್ನ ಹಿರಿಮೆ ಅಮಗವಾದದ್ದು ಶಬರಿ, ಅಮಗವಾದದ್ದು. ನೀನು ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವೆ ಎಂದು ಪರೀಕ್ಷಿಸಲು ಈ ಥರ ಮಾತನಾಡಿದೆ. ನಮ್ಮ ತಮ್ಮಂದಿರು ಸಹ ಬುದ್ಧಿವಂತರು, ಮೇಲಾಗಿ ವಿದ್ಯಾವಂತರು ಕೂಡ. ಅವರೆಂದಿಗೂ ನಮ್ಮಿಬ್ಬರನ್ನು ಭೇದಿಸಲಾರರು. ರೀ, ಮಕ್ಕಳಾಗಿ ಚೇಷ್ಟೆ ಮಾಡೋದನ್ನ ಇನ್ನ ಬಿಟ್ಟಿಲ್ವಾ? ನೋಡಿ, ಮೈದುನರು ಬರುವಂತ ಸಮಯವಾಯ್ತು, ನಾನು ಊಟಕ್ಕೆ ಸಿದ್ಧತೆ ಮಾಡ್ತೀನಿ, ನಾನು ಬರ್ತೀನಿ. ಶಬರಿ, ಬಾಯಿಲಿ ಏನ್ರಿ? ಊಟ ಮಾಡೋದಕ್ಕಿಂತ ಮೊದಲು ನನಗೇನಾದರೂ ಸಿಹಿ ಚುಂಬನದ ರಸದೂಟ ನಾನು ಚಿನ್ನ. ಹಾ ಹಾ ಹಾ, ಇಂಥ ಸಮಯದಲ್ಲಿ ಈ ಹುಡುಗಾಟ ಎಲ್ಲ ಬೇಕಾ ನಿಮ್ಗೆ? ಶಬರಿ, ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಒಳನಾಡಿನ ಬಡಿದಾಟ. ಛೀ, ಹೋಗ್ರಿ, ನನಗೆ ತುಂಬಾ ನಾಚಿಕೆ ಆಗತ್ತೆ. ಶಬರಿ, ನಾಚಿಕೆ ಪಡಲು ನಾವೇನು ಹೊಸದಾಗ ಮದುವೆಯಾದ ಮದುಮಕ್ಕಳಲ್ಲ ಶಬರಿ. ಹೊರಡಲಿ ನಿನ್ನ ಮಧುರ ಕಂಠದಿಂದ ಒಂದು ಮಧುರಾದ ಗೀತೆ. ಆಯ್ತು ಸ್ವಾಮಿ, ನಿಮ್ಮಿಷ್ಟದಂತೆ ಆಗ್ಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಾವು ತುಡಿ ಹಾಡುವಾಗ ಬದುಕು ಸ್ವರ್ಗವೇ. ಓಹೋ ದಿನವೂ ಆನಂದವೇ. ನಾವು ತುಡಿ ಹಾಡುವಾಗ ಬದುಕು ಸ್ವರ್ಗವೇ, ಬದುಕು ಸ್ವರ್ಗವೇ.
ನಗುವ ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿಯು ಸುಂದರ ಹಾದಿಯು ಆಹಾ ಅನುರಾಗ 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 ಶುಭಯೋಗ ಗರಿಸ ಗರಿಸರಿದ ಗರಿಸರಿದ ದಿನವೂ ಆನಂದವೇ ಇದು ನಾವು ಹಾಡುವಾರ ಬದುಕು ಸ್ವರ್ಗವೇ ಓ ಅನುದಿನಾಗ ಸಡಗರವೇನು ಮನದಲ್ಲಿ ಸುಂದರ ಕಲ್ಪನೆ ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶಿವಯೋಗ ಗರಿಸರಿದ ಲೋಕ ಶಿಲೆಯಂತೆ ಚದುವೆ ಸುನಲೋಕ ಪಾರಿಜಾತ ಲೋಕ ಶಿಲೆಯಂತೆ ಚದುವೆ ಸುನಲೋಕ ಪಾರಿಜಾತ ಈ ಹಾಡಿಗೆ ಜೊತೆಯಾದೆನ ನಿನ್ನ ಬಾಲಿಗೆ ಸ್ತುತಿಯಾದೆನ ಬಳಿಬಾರ ಶೃಂಗಾರ ಸುತಿಯೇ ಬೇಲೂರ ಶಿಲೆಯಂತೆ ಚದುವೆ ಸುರಲೋಕ ಪಾರಿಜಾತ ಬೇಲೂರ ಶಿಲೆಯಂತೆ ಚದುವೆ ಸುರಲೋಕ ಪಾರಿಜಾತ ಅಯ್ಯಯ್ಯೋ, ಈ ಮಾತಿನ ರಭಸದಲ್ಲಿ ನಿಮಗೋಸ್ಕರ ಪರಮೇಶ್ವರಿಗೆ ಪೂಜೆ ಮಾಡಿದ್ದೆ. ಪಂಚಾಮೃತ ಕೊಡೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಒಂದೇ ಒಂದು ನಿಮಿಷ ಇರ್ರಿ. ಎಲ್ರಿ ಕೈ ತೋರಿಸಿ. ಸ್ವಾಮಿ, ಏನಿದು ಏನಿದು? ನಿಮ್ಮ ಕೈ ತುಂಬಾ ಬರಗಳು, ರಕ್ತದ ಕಲೆಗಳು. ಸ್ವಾಮಿ, ಏನಾಯ್ತು ಸ್ವಾಮಿ? ಗಾಬರಿ ಆಗಬೇಡ ಶಬರಿ. ಇದೆಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರು ಕೊಟ್ಟ ಬಹುಮಾನ ಕಣೆ. ಆ ದೈವ ತಂದ ದುರಂತ ಕಣೆ, ದುರಂತ. ಈ ರೀತಿ ಸುತ್ತಿ ಬಳಸಿ ಮಾತಾಡಿದ್ರೆ ನನಗೊಂದು ತಿಳಿಯೋದಿಲ್ಲ ಸ್ವಾಮಿ. ಅದೇನು ಅಂತ ನೇರವಾಗಿ ಹೇಳಿ ಸ್ವಾಮಿ, ಹೇಳಿ. ಗಂಡನೇ ದೇವರೆಂದು ನಂಬಿ ಪೂಜಿಸುತ್ತಿರುವ ಹೆಣ್ಣು ಬಾಲ್ಯದ ನಿನ್ನ ಹತ್ತಿರ ನಿಜ ಸಂಗತಿಯನ್ನು ಹೇಳದೆ ಮತ್ತಾರ ಮುಂದೆ ಹೇಳಲಿ ಶಬರಿ? ನನ್ನ ಮೇಲಿನ ದ್ವೇಷಕ್ಕಾಗಿ
ನಮ್ಮೂರಿನ ಹಿರಿಯರಾದ ದೇಸಾಯಿ ಗೌಡ ತಮ್ಮ ಆಳುಗಳನ್ನು ಕಳಿಸಿ ನಮ್ಮ ಹೊಲದಲ್ಲಿದ್ದ ಹತ್ತಿ ಬೆಳೆ ಹರಗಿಸಿ ನಾಶ ಮಾಡಿದ್ದಾನೆ. ಶಬರಿ ನಾಶ ಮಾಡಿದ್ದಾನೆ. ಅಯ್ಯೋ ದೇವ್ರೆ, ನಮಗೆ ಯಾಕೆ ಈ ರೀತಿ ಅಗ್ನಿ ಪರೀಕ್ಷೆ ದೇವ? ನಮಗೆ ಯಾಕೆ ಈ ರೀತಿ ಅಗ್ನಿ ಪರೀಕ್ಷೆ? ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಗೆ ಈ ರೀತಿ ಕಾಡ್ತಿದ್ಯಾ ದೇವ? ನಮ್ಮನೆ ಈ ರೀತಿ ಕಾಡ್ತಿದ್ಯಾ? ಸುರಿಸದಿರು ಶಬರಿ ಈ ನಿನ್ನ ಕಣ್ಣಿನ ಸುರೆಮಳೆಯನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಸಣ್ಣ ಆಗಲಾರನು ಆ ದೇವರು. ಶ್ರೀಮಂತರು ಹರಿಸುವ ಹಣದ ಸಾಗರಕ್ಕೆ ಸಾಗಿ ಶರಣೆನ್ನುತ್ತಾನೆ ನಿನ್ನ ಕಲ್ಲು ದೇವರು. ದೇಸಾಯಿ ಗೌಡ ಮಾಡಿರುವಂತ ಆರೋಪಕ್ಕೆ ಆ ಸಿಟ್ಟಿನಿಂದ ದೇವರಿಗೆ ಅಪವಾದ ಕೊಡಬೇಡಿ ಸ್ವಾಮಿ, ದಯವಿಟ್ಟು ಬೈಬೇಡಿ. ನೋಡಿ, ಸಮಾಧಾನ ಮಾಡ್ಕೊಳ್ಳಿರಿ, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಈ ಸಲ ಬರೋ ಬೆಳೆಯಲ್ಲಿ ನನ್ನ ಸಹೋದರನಾದ ಜಮದೇಕನಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮನಾದ ಸಂಪತ್ತನನ್ನು ಓದು ಮುಗಿದ ಮೇಲೆ ಯಾವುದಾದರೂ ಒಂದು ಒಳ್ಳೆ ನೌಕರಿ ಹಚ್ಚಬೇಕೆಂದು ಅಪಾರ ನಂಬಿಕೆ ನೆಟ್ಟ ಈ ಬಡ ರೈತ ಸತ್ಯವಂತ. ನನ್ನ ಕನಸೆಲ್ಲ ನುಚ್ಚು ನೂರಾಯ್ತು ಶಬರಿ, ನನ್ನ ಕನಸೆಲ್ಲ ನುಚ್ಚು ನೂರಾಯ್ತು. ಸ್ವಾಮಿ, ಇಲ್ಲಿ ಬಿಡ್ರೆ, ಇಲ್ಲಿ ಬಿಡಿ. ನೋಡಿ, ಮೈದನರೆಲ್ಲರೂ ಬರುವಂತ ಸಮಯವಾಯಿತು. ನಾನಿನ್ನು ಊಟಕ್ಕೆ ಸಿದ್ಧತೆ ಮಾಡ್ತೇನ್ರಿ, ಊಟಕ್ಕೆ ಸಿದ್ಧತೆ ಮಾಡ್ತೀನಿ. ಸತಿ ಶಬರಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಸ್ವಾಮಿ, ಒಂದಕ್ಕೆ 100 ಮಾತುಗಳನ್ನ ಬೇಕಾದ್ರೂ ನಡೆಸ್ಕೊಡ್ತೀನಿ. ಅದೇನು ಅಂತ ಹೇಳಿ ಸ್ವಾಮಿ, ಹೇಳಿ. ನಮ್ಮ ಹೊಲದಲ್ಲಿದ್ದ ಹತ್ತಿ ಬೆಳೆ ಹರಗಿದ ಈ ನನ್ನ ಕೈ ಸುಟ್ಟ ವಿಷಯ ಗಂಡು ಗೊಲಿಗಳಾದ ನನ್ನ ತಮ್ಮಂದಿರ ಮುಂದೆ ಈ ವಿಷಯ ತಿಳಿಸಿದರು ಶಬರಿ, ಈ ವಿಷಯ ತಿಳಿಸಿದರು. ಮುಂದೆ ಸಮಯ ಬಂದಾಗ ತಿಳಿಸಿದರಾಯಿತು. ಆಯ್ತು ರೀ, ನಿಮ್ಮ ಆಜ್ಞೆಯಂತೆ ನನ್ನ ಮೈದನರಿಗೆ ಯಾವುದೇ ಕಾಲಕ್ಕೂ ಈ ವಿಷಯನ ತಿಳಿಸೋದಿಲ್ಲ ಸ್ವಾಮಿ, ತಿಳಿಸೋದಿಲ್ಲ. ಅಣ್ಣ, ಅತ್ತಿಗೆ. ಬಾ ಸಹೋದರ, ಈಗ ಬಂದೇನಪ್ಪ? ಹೌದಣ್ಣ, ಈಗ ಬಂದೆ. ಏನಪ್ಪ ಮೈದುನ, ಪರೀಕ್ಷೆ ಚೆನ್ನಾಗಿ ಬರದ್ಯಾ? ಚೆನ್ನಾಗಿ ಬರ್ದಿದ್ದೀನಿ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಸಂಪತ್ತ, ಹಾಗಾದರೆ ಈ ಸಲದ ರಿಸಲ್ಟ್ ಏನೈತಪ್ಪ ನಿಂದು? ದೇವತಾ ಪುರುಷನಂತ ನಿನ್ನಂತ ಅಣ್ಣ, ಧರ್ಮ ದೇವತೆ ಆದಂತ ಈ ನನ್ನತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟ್ನಂತೆ ಈ ಸಲವು ಧಾರವಾಡ ಯೂನಿವರ್ಸಿಟಿ ಕಾಲೇಜ್ಗೆ ಪ್ರಥಮ ಸ್ಥಾನ ಪಡೆದು TCH ಮುಗಿಸಿ ಶಿಕ್ಷಕನಾಗುವ ಎಲ್ಲಾರತನ ಪಡೆದು ಶಿವ ಪಾರ್ವತಿ ಅಂತಿರುವ ನಿಮ್ಮಿಬ್ಬರ ಮುಂದೆ ನಿಂತಿರುವೆ. ಅಣ್ಣ, ಆಶೀರ್ವಾದಿಸೋಣ. ಎದ್ದೇಳು ಸಹೋದರ, ಎದ್ದೇಳು. ಬಡ ಕುಟುಂಬದ ಜನಿಸಿದ ಕುವರ ನೀನಾದರೂ ಕುಬೇರನಾಗವ ಕಾಲ ಬಂದೈತಪ್ಪ. ಕುಬೇರನಾಗಬೇಕೆಂಬ ದುರಲೋಚನೆ ನನಗಿಲ್ಲಣ್ಣ. ಕೂಲಿ ನಾಲಿ ಮಾಡಿ ಬದುಕ್ತಿರುವಂತ ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದದ ಹಾರೈಕೆನೆ ನನಗೆ ಸಿರಿ ಸಂಪತ್ತು. ಅತ್ತಿಗೆ, ಆಶೀರ್ವಾದಿಸಿ. ಮೈದುನ, ಎದ್ದೇಳಪ್ಪ, ಎದ್ದೇಳು. ನಿನ್ನ ನುಡಿಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ಸಂತೋಷವಾಗ್ತಿದ್ಯಪ್ಪ. ನಿನ್ನನ್ನು ಕಲಿಸಿದಕ್ಕೂ ಸಾರ್ಥಕವೆನ್ನಿಸ್ತಾ ಇದೆ. ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆಯಪ್ಪ, ಹೆಮ್ಮೆ ಅನ್ನಿಸ್ತಾ ಇದೆ. ಇರಲಿ ಅತ್ತಿಗೆ. ಅಣ್ಣನ ಮುಖ ಹಿಂದ್ಯಾಕೋ ಕಂದಿ ಕಪ್ಪಾಗಿದೆ, ಯಾಕಣ್ಣ? ಮೈಯಲ್ಲಿ ಹುಷಾರಿಲ್ಲವೇ? ಹುಷಾರಾಗಿದ್ದೇನೆ ಸಹೋದರ, ಹುಷಾರಾಗಿದ್ದೇನೆ. ಬಿಸಿಲಿನಲ್ಲಿ ಕೆಲಸ ಮಾಡಿ ಹೊಲದಿಂದ ಈಗ ಬಂದಿದ್ದೇನಪ್ಪ, ಅದಕ್ಕೆ ಮುಖ ಸ್ವಲ್ಪ ಸಪ್ಪಗಾಗಿದೆಯಪ್ಪ. ಹೀಗೋ? ಹಾಗಾದರೆ ಸೇಡಿಗಾಗಿ ಸಿಡಿದಿದ್ದ ಶಿವನಾಗ, ದಿಲ್ಲಿ ಹೊಕ್ಕ ಪುಂಡ ಹುಲಿ,
ಕುರುಬ ಹಚ್ಚಿದ ಕುಂಕುಮ, ಜಗಮೆಚ್ಚಿದ ಮಗ, ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ, ಸೇಡಿಟ್ಟ ಪುಂಡ ಸಿಂಹದ ಬರಿ, ಅಣ್ಣ ತೂಗಿದ ತೊಟ್ಟಿಲು, ರೌಡಿ ರಾಜ್ಯದಲ್ಲಿ ಸಿಡಿದದ್ದ ರಾಯಣ, ಮರಳಿ ಮಿಂಚಿದ ಹುಲಿ, ಕೆರಳಿದ ವೀರ ಕೇಸರಿ ಪುಟ ಶಿವನಾಗ, ಕವಿ ಕಿರಣ ಹಂಪಿ ಹೋಳಿ, ಬಸುಕುಮಾರ್ ಅವರು ಸೃಷ್ಟಿಸಿರುವ 11ನೇ ಅವತಾರ, ಗಂಡು ಗಡಲಿಯ ಪುಂಡ ಸಿಂಹದ ಸಿಡಿಲು ಮರಿ. ಈ ನಾಟಕದ ನಾಯಕ ನನ್ನ ಅಣ್ಣ ಜಮದಗ್ನಿ. ಎಲ್ಲಿ ಅಗ್ನಿ, ಏ ಜಮದಗ್ನಿ. ಕರೆದ ತಕ್ಷಣ ಕಣ್ಣಂಚಲಿ ಬರುವಂತ ಹನುಮನ ಅವತಾರವಾದಂತ ನನ್ನ ಮೈದುನ ಜಮದಗ್ನಿ ಬಂದೇ ಬಿಟ್ಟ ನೋಡ್ರಿ. ಅಣ್ಣ, ಅತ್ತಿಗೆ. ಬಾರಪ್ಪ ಮೈದುನ, ಇವಾಗ ಬಂದ್ಯಾ? ಹೌದು ಅತ್ತಿಗೆ, ಈಗ ತಾನೆ. ಸೋದರ, ನೀನ್ ಯಾವಾಗ ಬಂದ್ಯಪ್ಪ? ಸಂಪತ್ ಬಂದು ಕೆಲವೇ ಗಂಟೆಗಳಾಯ್ತಣ್ಣ. ಸಹೋದರ ಜಮದಗ್ನಿ, ನೀ ಏನಾಯ್ತಪ್ಪ, ನೀನು ಆ ಜೋಡೆತ್ತಿನ ಚಕ್ಕಡೆ ರೇಸಿಗಂದು ಹೋದ ಕೆಲಸ? ಅಣ್ಣ, ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂತಿರುಗಿ ಬರುವುದು ಈ ವೀರಕೇಸರ ಜಯಮಣದಲ್ಲಿ ಬಂದಿಲ್ಲ, ಮುಂದೆ ಬರುವುದಿಲ್ಲ ಅಣ್ಣ. ಅಂದರೆ ನೀನು ಚಕಡಿ ರೇಸ್ನಲ್ಲಿ ಗೆದ್ದು ಜಯಶಾಲಿ ಆಗಿ ಬಂದಿರುವೆಯಾ? ಗೆದ್ದು ಜಯಶಾಲೆಗೆ ಬರೋದ್ರೊಳಗೆ ಸಂದೇಹ ಇಲ್ಲ ಸೋದರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆನುಷಿ ಚಂದ್ರಗಿರಿ ದೇವಿಯ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಜೋಡೆತ್ತಿನ ರೇಸಿನಲ್ಲಿ ನಾನು ಜಯಶಾಲಿಯಾಗಿ ಬಂದಿರುವೆ. ಸುತ್ತೇಳು ಹಳ್ಳಿಗೂ ಅರಸನಿಸಿಕೊಂಡಿರುವ ಆ ದೇಶಗಳ ಎತ್ತುಗಳನ್ನು ಸೋಲಿಸಿ ನನ್ನ ಎತ್ತುಗಳು ಕಡೆಗಳು ತಂದಿವೆ. ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು ಮೈದುನ, ಸದಾ ಕಾಲ ಜಯಶಾಲಿಯಾಗಿ ಬರಲೇಬೇಕು ಅನ್ನೋದೇ ಈ ನಿನ್ನ ಅತ್ತಿಗೆಯ ಆಸೆನಪ್ಪ. ಅತ್ತಿಗೆ, ಈ ನಿಮ್ಮ ಆಶಾಗೋಪುರದ ಕನಸನ್ನು ನಾನು ನನಸನಾಗಿ ಮಾಡುತ್ತೇನೆ. ಒಂದ ವೇಳೆ ಯಾವನಾದರೂ ಅಡ್ಡ ಬಂದರೆ ಅವನ ನೆತ್ತಿ ಕಡಿದು ಕೈಲಾಸಕ್ಕೆ ಕಳಿಸ್ತಾನೆ ಈ ನಿಮ್ಮ ಮೈದುನ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಮಿಟಕಿಸಿ ಹೊಳ್ಳಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ? ಏನು ಮಾತನಾಡುತ್ತಿರುವ ಸಂಪತ್? ಸಮರಕ್ಕೆ ಸಿದ್ಧ ಆಗಿರಂತ ನಿನ್ನ ಅಣ್ಣನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಬಗ್ಗೆ ಕೈ ಮಾಡಿ ತೋರಿಸಿದ ನಿಜವಾದರೆ ಅವನ ಕೈ ಕತ್ತರಿಸಿ ಕೈಲಾಸಕ್ಕೆ ಕಣ್ಣು ಕೋಳಿಗೆ ಹಾಕಿಬಿಡುತ್ತೇನೆ. ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ನಿಂದೆಯಾಡಿದರೆ ಅವನ ನಾಲಿಗೆ ಕತ್ತರಿಸಿ ಕುರಿ ಕೋಳಿಗೆ ಹಾಕುತ್ತಾನೆ ಈ ಜಮದಗ್ನಿ. ಈ ಜಗದಲ್ಲಿ ನಾವೇ ಗಂಡುಗಳೆಂದು ಮೆರೆಯುತ್ತಿರುವ ಪ್ರಚಂಡರಿಗೆ ಈ ಕೊಡಲಿಂದ ಅವನ ನೆತ್ತಿ ಕಡುತ್ತೇನೆ. ಸಹೋದರ, ಒಂದು ವೇಳೆ ನಮ್ಮ ಮೂವರು ಒಗ್ಗಟ್ಟನ್ನು ಮುರಿದು ಮನೆ ಮಸಣ ಮಾಡಬೇಕೆಂದು ಹೊರಟ ದೇಸಾಯಿ ಗೌಡನ ಕಪಿ ಮುಚ್ಚಿಯಲ್ಲಿ ಸಿಕ್ಕು. ಎಲ್ಲಿ ನಮ್ಮ ಸುಂದರ ಮನೆತನ ಒಡೆದು ಚೂರು ಚೂರು ಆಗುತ್ತೇನೆ ಎಂದು ನನ್ನ ಮನ ಕೊರಗುತ್ತಿದೆಯಪ್ಪ, ನನ್ನ ಮನ ಕೊರಗುತ್ತಿದೆ. ಆ ದೇಶಗಳನ್ನು ಎದುರು ಕೊರಗದಿರು ಅಣ್ಣ, ಕೊರಗು ಚಿಂತಿಸಿದಿರು. ಜೋಡಿ ಹುಲಿಗಳಂತಿರುವ ನಿಮ್ಮ ಅಣ್ಣ ತಮ್ಮಂದಿರುವಾಗ ನಿಮಗೆ ಪ್ರಾಣದ ಭಯ ಏಕೆಣ್ಣ? ಒಂದು ವೇಳೆ ಆ ದೇಶಗುಣ ಏನಾದರೂ ನಮ್ಮ ಸಾಹಸಕ್ಕೆ ಬಂದರೆ ಅವನ ನೆತ್ತಿಯನ್ನು ಈ ಪ್ರಚಂಡ ಕೊಳ್ಳೆಯಿಂದ ನಾನು ಕಡಿದು ತರುತ್ತೇನೆ. ಜಮದಗ್ನಿ, ದೇವರಾಟ ಬಲ್ಲವರು ಯಾರು? ಒಂದು ವೇಳೆ ಈ ಮನೆಯ ಮಹಾಲಕ್ಷ್ಮಿ ಸಾಧ್ವಿಯಾದ ನನ್ನ ಅತ್ತಿಗೆಗೆ ಸಾಧ್ವಿ ಸತ್ವ ಆಗುವ ಪರೀಕ್ಷೆ ಬಂದರೆ? ಇವಳು ಅಂತಿಂತ ಅತ್ತಿಗೆ ಅಲ್ಲ ಸೋದರ, ಸತ್ತ ಗಂಡನನ್ನ ಮರಳಿ ಪಡೆದ ಸತಿ ಸಾವಿತ್ರಿ, ರೆಡ್ಡಿ ಕುಲದ ಹೇಮರೆಡ್ಡಿ ಮಲ್ಲಮ್ಮ. ತಾ ಹೆತ್ತ ಮಗುವಿನ ದೇಹ ತುಂಡು ತುಂಡಾದರೂ ಕೂಡ ತನ್ನ ಶೀಲ ಕಳೆದುಕೊಳ್ಳದಂತ ಸಕ್ಕು ಸಾಯುವಂತ ಸಾಧ್ವಿ ಈ ನನ್ನ ಅತ್ತಿಗೆ. ಒಂದು ವೇಳೆ ಈ ನನ್ನ ಅತ್ತಿಗೆ ಸತ್ವ ಸೌಧ ಪರೀಕ್ಷೆ ನಡೆದರೆ ಸರ್ಪ ಹುತ್ತದಲ್ಲಿ ಸಾಗಿ, ಸರ್ಪ ಹುತ್ತದಲ್ಲಿ ಕೈ ಇಟ್ಟು ಬದುಕಿ ಹುತ್ತದಲ್ಲಿ ಕೆಟ್ಟ ಮುತ್ತೈದೆಯಾಗಿ ಬಾಳುತ್ತಾಳೆ ಈ ನನ್ನ ಅತ್ತಿಗೆ. ಮೈದುನ, ನೀನು ನನ್ನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ದ್ರೋಹ ಬಗೆಯೋದಿಲ್ಲಪ್ಪ, ಯಾವತ್ತೂ ದ್ರೋಹ ಬಗೆಯೋದಿಲ್ಲ. ಸರಿ ಸರಿ, ಎಲ್ಲರೂ ಸೇರಿ ಊಟ ಮಾಡೋಣ, ನಡೀರಿ. ಅತ್ತಿಗೆ, ಜೋಡೆತ್ತಿ ಅಣ್ಣ ತಮ್ಮನ ಸೇರಿದ ಸಂತೋಷ ವಿಷಯದಲ್ಲಿ ನಾನು ಚಕ್ರ ಹೆಸರಿರುವಂಥ ಬಹುಮಾನ ಅಣ್ಣನ ಕೊಡದೇ ಬಿಟ್ಟೆ. ತೆಗೆದುಕೋ ಅಣ್ಣ, ಒಂದು ಬೆಳಗಪ್ಪ ಒಂದು 10,000 ರೂಪಾಯಿಗಳನ್ನು. ನನ್ನ ಸಹೋದರ,
ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲೇ ದೇವರ ಮುಂದಿಟ್ಟು ಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ಚಕ್ಡಿ ರೇಸ್ನಲ್ಲಿ ಗೆದ್ದು ಬಂದಿರೋದು ನಿನಗೆ ಸಂತೋಷವಿಲ್ಲವೇ? ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳಲಪ್ಪ ನಾನು. ಸಂತೋಷವಿದೆಯಪ್ಪ, ನನಗೆ ತುಂಬಾ ಸಂತೋಷವಿದೆ. ಆದರೆ ಎನ್ನುವ ನಿಟ್ಟುಸಿರಿನ ಮಾತೇ ಕಣಣ್ಣ. ತೆಗೆದುಕೋ ಅಣ್ಣ ಜಮದಗ್ನಿ ತನ್ನ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ ನಾನು, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೆ ಏನಣ್ಣ ನಿನ್ನ ಮಾತಿನ ಅರ್ಥ? ಸಂಪತ್ತ, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಏನಣ್ಣ, ಇಂದು ಹೊಲದಲ್ಲಿ ಆ ದೇಶಗಳು ನಿನ್ನ ತಲೆ ಕಡಿತಾನೆಂದು ಬಗಳಿದಾನೆ ಅಥವಾ ನಿನ್ನ ತಲೆ ಕುಡಿದು ರಕ್ತ ಕುಡಿತಾನೆಂದು ಬಗಳಿದಾನೆ? ಹೇಳಣ್ಣ ಹೇಳು, ಏನಾಯ್ತಂದು? ಮೌನವಾಗಿ ನಿಲ್ಲಬೇಡನ ವಿಷಯದಲ್ಲಿ. ಅತ್ತಿಗೆ ನೀವಾದರೂ ಹೇಳಿ ನಿಜ ಸಂಗತಿಯನ್ನು. ಅದು ಅದು ನುಡಿ ಶಬರಿ, ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ, ಒಂದು ವೇಳೆ ನೀವು ನಿಜ ಸಂಗತಿ ನುಡಿಯದೆ ಹೋದರೆ ಪ್ರತಿನಿತ್ಯ ಪೂಜಿಸೋ ನೀವು ಅನುಷಿ ಚಂದ್ರಗಿರಿಯ ಮೇಲೆ ಆಣೆಯಾಗಿದೆ. ಮೈದುನ, ಹೇಳತ್ತಿಗೆ ಏನಾಯ್ತಂದು? ಹೇಳ್ತೀನಪ್ಪ, ಹೇಳ್ತೀನಿ. ದೇಸಾಯಿ ಗೌಡ ಹಾಗೂ ಅವರ ಆಳುಗಳು ಸೇರ್ಕೊಂಡು ಊರ ಮುಂದಿನ 1 ಎಕರೆ ಹೊಲದಲ್ಲಿರುವಂತ ವರಲಕ್ಷ್ಮಿ ಹತ್ತಿ ಬೆಳೆನ ನಾಶ ಮಾಡಿದ್ದಾರಪ್ಪ, ನಾಶ ಮಾಡಿದ್ದಾರೆ. ಹೌದಪ್ಪ, ಹೌದು. ಇದನ್ನ ತಡೆಯಕ್ ಹೋಗಿರೋ ನಿಮ್ಮ ಅಣ್ಣನಿಗೆ ಡಾಕ್ಟರ್ ಸೈಲೆನ್ಸರ್ಗೆ ಕೈ ಹಚ್ಚಿ ನಿಮ್ಮಣ್ಣನ ಕೈಗಳನ್ನ ಸುಟ್ಟು ಹಾಕಿದ್ದಾರಪ್ಪ, ಸುಟ್ಟು ಹಾಕಿದ್ದಾರೆ. ನಾನಿರದ ಸಮಯ ಸಾಧಿಸಿ ನನ್ನ ಹತ್ತಿ ಹೊಲರಿಗೆ ನಾಶ ಮಾಡಿದೆಯಾ ಕೆಟ್ಟ ಮಗನೇ. ಈಗಲೇ ಹೋಗಿ ಅವನ ರುಂಡವನ್ನು ಕಡಿದುಕೊಂಡ್ಬರ್ತಾನೆ ಈ ನನ್ನ ಪ್ರಚಂಡ ಕೊಡಲಿಯಿಂದ. ನಿಲ್ಲು ಸೋದರ, ಮುಂದೆ ಕಾಲ ಬಂದಾಗ ನೋಡಿದ್ರಾಯ್ತು. ಸ್ವಲ್ಪ ಸಮಾಧಾನ ತಂದುಕೋರಪ್ಪ. ಹೇಗೆ ಸಮಾಧಾನ ತಂದುಕೊಳ್ಳಲ್ಲ, ಹೇಗೆ ಸಮಾಧಾನ ತಂದುಕೊಳ್ಳ? ನನ್ನ ಹೊಟ್ಟೆಯಲ್ಲಿ ಇರುತ್ತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳುತ್ತೇನನ್ನ, ಬಿಟ್ಟು ಬಿಡಣ್ಣ. ನೋಡಪ್ಪ, ಸುಟ್ಟು ಸುಟ್ಟಿತು, ಶಾಂತಿ ಕೆಟ್ಟಿತು. ಈ ಸೇಡೆಂಬುದು ನಮ್ಮ ಬದುಕಿಗೆ ಕೇಡಪ್ಪ, ನಮ್ಮ ಬದುಕಿಗೆ ಕೇಡು. ನೋಡು ಬೈದುನ, ನಿಮ್ಮಣ್ಣ ಹೇಳ್ದಾಗೆ ಅವ್ರ ಮಾತು ಕೇಳಪ್ಪ. ನನಗೆ ಯಾಕೋ ಭಯವಾಗ್ತಿದೆ ಮೈದುನ, ನನಗೆ ಯಾಕೋ ಭಯವಾಗ್ತಾ ಇದೆ. ಯಾಕತ್ತಿಗೆ? ಹಿಂಡು ಕುರಿಯ ಹಾಲು ಕುಡಿದು ಗಂಡುಗಲ್ಲು ವೀರ ಸಂಗೊಳ್ಳಿರಾಯನಂತ ನಿನ್ನ ಮೈದನು ಇರುವಾಗ ನಿಮಗೆ ಪ್ರಾಣದ ಭಯವೇ? ಪ್ರಾಣದ ಭಯದ ಭೀತಿವನ್ನೇ ಹರಿದು ಆ ದೇಶಗಳ ರುಂಡವನ್ನು ಕಡಿದುಕೊಂಡು ಪ್ರಚಂಡ ಒಪ್ಪಿದ ದೇಹವನ್ನು. ಸೋದರ, ಆ ದೇಸೇಗೌಡನಪ್ಪ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟ. ಅವರನ್ನು ವಿರೋಧಿಸೋದು ಬಡವರಾದ ನಮಗೆ ಸರಿಯಲ್ಲಪ್ಪ, ಸರಿಯಲ್ಲ. ಯಾಕಣ್ಣ, ಈ ನಿನ್ನ ತಮ್ಮ ಜಗದನಿ ಮೇಲೆ ನಿನಗೆ ಅನುಮಾನವೇ? ಆ ದೇಸೇಗೌಡನ ಹತ್ರ ಹಣವಿದ್ದರೆ ಈ ನಿನ್ನ ತಮ್ಮ ಜಗದನಿ ಹತ್ರ ಅವನ ರುಂಡವನ್ನು ಹರಿದು ಹತ್ತಿಗಾಕೋ ಸಾಮರ್ಥ್ಯ ಈ ನಿನ್ನ ತಮ್ಮನ ತೋಳಿನಲ್ಲಿದೆ. ಅವನ ದುಷ್ಟನಾಗಿ ಕಿರಾತಕನಾಗಿ ಕಡುತ್ತಿರದೆ ಅವನ ದೇಹವನ್ನು. ದಯವಿಟ್ಟು ನಿಂತ್ಕೊಳ್ಳಪ್ಪ, ದಯವಿಟ್ಟು ನಿಂತ್ಕೊ. ನೋಡು, ನೀನ್ ಸೇಡ್ ತೀರ್ಸ್ಕೊಳ್ಳೇಬೇಕು ಅಂತ ನನ್ನ ಮಾತನ್ನ ಮೀರಿ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ. ಆದ್ರೆ ಈ ನಿನ್ನ ಅತ್ತಿಗೆ ಶಬರಿ ಮೇಲಾಣೆ ಆಗಿದೆಯಪ್ಪ, ಶಬರಿ ಮೇಲಾಣೆ ಆಗಿದೆ. ಅತ್ತಿಗೆ ಕರುಣೆ ಎಂಬ ಕರುಣ ಕುಡಿ ಸುತ್ತಿ ಕಟ್ಟಿ ಹಾಕಿ ಹೇಳಿ ಮಾಡಬೇಡ ಅತ್ತಿಗೆ ನಿನ್ನ ಮೈದುನನ್ನ. ಸಹೋದರ ಜಮದಗ್ನಿ, ಆ ಸಂಪತ್ತನನ್ನು ಓದಿಸಲೆಂದು ಆ ದೇಸಾಯಿಗೌಡನ ಹತ್ರ 70,000 ರೂಪಾಯಿ ಹಣ ಕೊಟ್ಟು ಸಾಲದ ಅಡವಿಗಾಗಿ ಬರೆದು ಕೊಟ್ಟ ಆ ಹೊಲದ ಕಾಗದ ಪತ್ರ ತರಬೇಕಪ್ಪ. ಜಮದಗ್ನಿ, ಮದುವೆಯಾಗಿ
8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಹೊಸ ದಿನ. ಈ ನಿಮ್ಮ ಅತ್ತಿಗೆ ಬಿಸಿ ಬಿಸಿಯಾಗಿ ಸಿಹಿ ಅಡಿಗೆ ಮಾಡಿರುತ್ತಾಳೆ. ನಡೀರಿ, ಎಲ್ಲರೂ ಸೇರಿ ಊಟ ಮಾಡುವಿರಂತೆ. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮದುವೆ ಆಗಿ 9ನೇ ವರ್ಷ ಕಾಲಿಡುತ್ತಿರುವ ಈ ಶುಭ ದಿನವನ್ನು ನಾವೆಲ್ಲರೂ ಸೇರಿ ಸಂತೋಷದಿಂದ ಹಾಡಿ ಕುಣಿದು ಹಂಚಿಕೊಳ್ಳೋಣ. ನಂತರ ಆ ದೇಸಾಯಿಗೌಡನನ್ನು ವಿಚಾರಿಸಿಕೊಳ್ಳೋಣ. ಹಾಗಾದರೆ ಅಣ್ಣ ಅತ್ತಿಗೆ ಇದೇ ಒಂದು ಸಂತೋಷದ ವಿಷಯದಲ್ಲಿ ಒಂದು ಸಂತೋಷದ ಹಾಡನ್ನು ಹಾಡು ಬನ್ನಿ. ಆಗ್ಲಪ್ಪ, ನಿಮ್ಮ ಇಷ್ಟದಂತೆ ಆಗ್ಲಿ. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ. ಹರಿದು ಬಾಳಲು ಜನ್ಮ ಸಾರ್ಥಕ. ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ಇವರೆಂದು ಪ್ರೇಮ ಸ್ವರೂಪ, ಇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ಇನ್ನು ನಮಗಿಂದು ಆನಂದವಂದ ಈ ಬಾಳಲಿ, ತಾಯಿಯ ಪ್ರೇಮ ತಂದೆಯ ಪ್ರೇಮ, ತಂದೆ ತಾಯಿಯ ಪ್ರೇಮ ಪ್ರೀತಿಯು ಎಂದು ಕಂಡೆವು ನಿಮ್ಮ ಕಣ್ಣಲ್ಲಿ. ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ಲಾ 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 ಲಾ. ನಡೀರಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ.